ಧನ ಸವೆದರೆ ತನುವನ್ನು ಅರ್ಪಿಸುವೆ, ತನು ಸವೆದರೆ ಮನವನ್ನು ಅರ್ಪಿಸುವೆ, ಮನವ ಸವೆದರೆ ಭಾವವನ್ನು ಅರ್ಪಿಸುವೆ, ಭಾವ ಸವೆದರೆ ನಿರ್ಭಾವವನ್ನು ಅರ್ಪಿಸುವೆ. ಕೂಡಲ ಸಂಗಮ ದೇವಯ್ಯ ಚನ್ನಬಸವಣ್ಣನ ತೆತ್ತಿನ ನಾದ, ಬಳಿಕ ನಾನು ನಿಮ್ಮಲ್ಲಿ ಕೂಡಿ ಅರ್ಪಿಸಿ ಶುದ್ಧ ನಿಪ್ಪನೆಯ ಕೂಡಲ ಸಂಗಮ ದೇವ. ಅಂದ್ರೆ ನಮ್ಮಲ್ಲಿ ಧನವ ಸವೆದರೆ, ಧನ ಅಂದರೆ ರೊಕ್ಕ ರೂಪಾಯಿ ಏನು ಭೀ ನಮ್ಮಲ್ಲಿ ಇರಲಾರದೆ ಹೋಯಿತಂದರೆ, ದ್ರವ್ಯವನ್ನು ನೀಡದಾಗದಾಗ, ನಮ್ಮಲ್ಲಿ ಇದ್ದಂಥ ದ್ರವ್ಯಗಳನ್ನು ನಾವು ನೀಡದಾಗದಿದ್ದಾಗ ಅಂದ್ರೆ ಕೊಡದಿದ್ದಾಗ, ಸವೆದರೆ ಕಡಿಮೆಯಾದರೆ ಶರೀರ ನಿನಗೆ ಅರ್ಪಿತ, ಈ ಶರೀರವನ್ನು ನಿನಗೆ ಅರ್ಪಿತ ಮಾಡುತ್ತೇನೆ. ಮನಸ್ಸವೆದರೆ ಶರೀರವು ಒಂದು ವೇಳೆ ಶರೀರವು ಇದು ಆದರೆ, ಮನ ಸವೆದರೆ ಮನಸ್ವಿ ಒಂದು ವೇಳೆ ಒಪ್ಪಲ್ಲದೆ ಹೋಯ್ತಂದ್ರೆ ಭಾವ ಅರ್ಪಿತ ಮಾಡುತ್ತೇನೆ. ಈ ಭಾವವನ್ನು ಶರೀರದೊಳಗಿನ ಈ ಭಾವವನ್ನು ನಿನಗೆ ಅರ್ಪಿತ ಮಾಡುತ್ತೇನೆ. ಆದರೆ ಭಾವ ಸವೆದರೆ ನಿರ್ಭಾವನಾಗಿರ್ಪೆನು, ಅದು ನಿರಾಂಕಾರನಾಗಿರುವೆ, ನಿನಗೆ ಅರ್ಪಿತವಾಗಿರುತ್ತೇನೆ. ಕೂಡಲ ಸಂಗಮ ದೇವಯ್ಯ ಚನ್ನಬಸವಣ್ಣನ ತೆತ್ತಿಗನಾದ, ಬಳಿಕ ನಾನು ನಿಮ್ಮಲ್ಲಿ ಈ ಶರೀರವು ಸವೆದರೆ ಮನಸ್ಸಿನ ಅರ್ಪಿಸುವೆ, ಮನಸ್ಸು ಸವೆದರೆ ಭಾವವನ್ನು ಅರ್ಪಿಸುವೆ, ಭಾವ ಸವೆದರೆ ನಿರ್ಭಾವವೆಲ್ಲವೂ ಅರ್ಪಿಸಿ. ಕೂಡಲ ಸಂಗಮ ದೇವ ಚನ್ನಬಸವಣ್ಣನ ಸ್ನೇಹಿತನಾಗಿರುವೆ, ಚನ್ನಬಸವಣ್ಣ ಸೋದರ ಅಳಿಯನಾಗಿ ನಾನು ನಿಮ್ಮಲ್ಲಿ ಕೂಡಿ ಅರ್ಪಿಸುವೆ, ಪರಿಶುದ್ಧನಾಗಿ ಮಾಡು ಅಂತ ಚನ್ನಬಸವಣ್ಣನವರಿಗೆ ಕೇಳಿಕೊಂಡಿದ್ದಾರೆ.